ಹೀಗೊಂದು ಕತೆ. ಕೊಕ್ಕರೆಯೊಂದು ತನ್ನ ಹೆಂಡತಿಯೊಡನೆ ಮರದ ಮೇಲೆ ವಾಸವಾಗಿತ್ತು. ಅದೇ ಮರದ ಪೊಟರೆಯಲ್ಲಿ ಹಾವು ಕೂಡ ವಾಸವಾಗಿತ್ತು. ಕೊಕ್ಕರೆಯ ಮರಿಗಳನ್ನು ಹಾವು ಅವುಗಳನ್ನು ತಿಂದು ಬದುಕುತ್ತಿತ್ತು. ಹೇಡಿಗಳನ್ನು ಮೀನುಗಳನ್ನು ಹಿಡಿದು ತಿಂದು ಸಂತೋಷ ಪಡುತ್ತಿದ್ದ ಕೊಕ್ಕರೆಗಳಿಗೆ ತಮ್ಮ ಮರಿಗಳನ್ನು ಹಾವು ತಿನ್ನುತ್ತಿರುವುದು ತುಂಬಾ ದುಃಖದ ಸಂಗತಿಯಾಗಿತ್ತು. ಕೊಳದ ಬಳಿ ಕೊಕ್ಕರೆಯೊಂದು ದುಃಖದಿಂದ ಕುಳಿತಿದ್ದಾಗ ಅದನ್ನು ಏಡಿಯೊಂದು ನೋಡಿತು. ಆಗ ಕೊಕ್ಕರೆ ಹೇಳುತ್ತದೆ, ನೀನು ಏಕೆ ದುಃಖ ಪಡುತ್ತಿದ್ದೀಯಲ್ಲ, ಏಕೆ ಎಂದು ಕೇಳಿತು. ಹಾವು ತನ್ನ ಮರಿಗಳನ್ನು ತಿನ್ನುವ ವಿಷಯವನ್ನು ಕೊಕ್ಕರೆ ಹೇಳಿತು. ಈ ಕೊಕ್ಕರೆ ತನ್ನ ಕುಲದ ಶತ್ರು, ಆದ್ದರಿಂದ ಇದರ ವೇದನೆಯನ್ನು ನಾನು ಏಕೆ ಹೆಚ್ಚಿಸಬಾರದು ಎಂದು ಏಡಿ ಮನಸ್ಸಿನಲ್ಲಿ ಅಂದುಕೊಂಡಿತು. ಏಡಿ ಕೊಕ್ಕರೆಯ ಕತೆ ಕೇಳಿ ಅನುಕಂಪ ತೋರಿಸುವಂತೆ ನಟಿಸಿ ಹಾವನ್ನು ಹೇಗೆ ನಿರ್ನಾಮ ಮಾಡಬೇಕೆಂದು ನಾನು ನಿನಗೆ ಒಂದು ಐಡಿಯಾ ಕೊಡುತ್ತೇನೆ ಎಂದು ಹೇಳಿತು. ಮುಂಗುಸಿ ವಾಸವಾಗಿರುವ ಜಾಗ ನಿನಗೆ ಗೊತ್ತಿದೆಯಲ್ಲ, ಅಲ್ಲಿಂದ ಹಾವಿನ ಪೊಟರೆಯವರೆಗೆ ಸುತ್ತ ಮೀನುಗಳನ್ನು ಸಾಲಾಗಿ ಹಾಕುತ್ತಾ ಹೋಗು. ಒಂದೊಂದಾಗಿ ಮೀನು ತಿನ್ನುತ್ತಾ ಮುಂಗುಸಿ ಮುಂದೆ ಮುಂದೆ ಹೋಗುತ್ತದೆ. ಹಾವಿನ ಪೊಟರೆ ಸಿಕ್ಕಾಗ ಮುಂಗುಸಿ ಹಾವನ್ನು ಕೊಲ್ಲುತ್ತದೆ ಎಂದಿತು. ಏಡಿ ಹೇಳಿದಂತೆ ಕೊಕ್ಕರೆ ಕೂಡ ಮಾಡಿತು. ಮುಂಗುಸಿ ಒಂದೊಂದೇ ಮೀನನ್ನು ತಿನ್ನುತ್ತಾ ಹೋಗಿ ಅಲ್ಲಿಂದ ಹಾವನ್ನು ಕಂಡು ಅದನ್ನು ಕೊಂದು ಹಾಕಿತು. ಆದರೆ ಮುಂಗುಸಿ ಮರುದಿನ ಮತ್ತೆ ಅದೇ ಜಾಡನ್ನು ಹಿಡಿದು ಬಂದಿತು. ಅಲ್ಲಿ ತಿನ್ನಲು ಮೀನು ಸಿಗದೆ ಆಗ ತಾನೇ ಹುಟ್ಟಿದ ಕೊಕ್ಕರೆಯ ಮರಿಗಳನ್ನು ತಿಂದು ಹಾಕಿತು. ಕತೆ ಚಿಕ್ಕದಾದರೂ ಇದರಲ್ಲಿ ನಮಗೆ ಜೀವನಕ್ಕಾಗುವ ಬಹಳಷ್ಟು ಪಾಠಗಳು ಸಿಗುತ್ತವೆ. ಜೀವನದಲ್ಲಿ ಕಷ್ಟಗಳು ಎಲ್ಲರಿಗೂ ಬರುತ್ತದೆ. ಆದರೆ ಕಷ್ಟಗಳು ಬಂದಾಗ ನಾವು ಅದನ್ನು ಯಾರೊಡನೆ ಹಂಚಿಕೊಳ್ಳುತ್ತೇವೆ, ಯಾರಿಂದ ಸಹಾಯ ಪಡೆಯುತ್ತೇವೆ ಎನ್ನುವುದರ ಬಗ್ಗೆ ಬಹಳ ಎಚ್ಚರದಿಂದಿರಬೇಕಾಗುತ್ತದೆ. ಅನಗತ್ಯವಾಗಿ ನಮ್ಮ ಕಷ್ಟಗಳ ಬಗ್ಗೆ ಬೇರೆಯವರ ಜೊತೆ ಮಾತನಾಡಲು ಹೋಗಬಾರದು. ಏಕೆಂದರೆ ಅನೇಕರಿಗೆ ಅವುಗಳ ಬಗ್ಗೆ ಕಾಳಜಿಯೇ ಇರುವುದಿಲ್ಲ. ಇನ್ನು ಕೆಲವರಿಗೆ ಅದೇ ಬೇಕಾಗಿರುತ್ತದೆ. ಆದ್ದರಿಂದ ನಮ್ಮ ನಿಜವಾದ ಹಿತೈಷಿಗಳು ಯಾರು ಎಂದು ನಮಗೆ ಅನೇಕ ಬಾರಿ ತಿಳಿಯುವುದಿಲ್ಲ. ಜೀವನದಲ್ಲಿ ತುಂಬಾ ವಂಚನೆಗೊಳಗಾಗಿ ಮೋಸ ಹೋದವರ ಬಗ್ಗೆ ನಮಗೆ ಅರಿವಿರುತ್ತದೆ. ಎಷ್ಟು ಬಾರಿ ನಮಗೆ ಕೆಟ್ಟದ್ದು ಬಯಸುವವರು ನಮ್ಮ ಶತ್ರುಗಳಷ್ಟೇ ಅಲ್ಲದೆ ನಮ್ಮ ಅತ್ಯಂತ ಹತ್ತಿರವಾದವರು, ಅಂದರೆ ನಮ್ಮ ಪ್ರೀತಿ ಪಾತ್ರರಾದವರು ಕೂಡ ಆಗಿರುತ್ತಾರೆ. ತುಂಬಾ ಹತ್ತಿರದಲ್ಲಿ ಇದ್ದು ನಮ್ಮ ಜೀವನದ ಆಗು ಹೋಗುಗಳನ್ನು ಎಲ್ಲ ತಿಳಿದುಕೊಂಡವರಿಗೆ ನಮ್ಮ ಬಗ್ಗೆ ಎಲ್ಲ ಮಾಹಿತಿ ಇರುತ್ತದೆ. ನಮ್ಮ ಶಕ್ತಿ ಯಾವುದು, ನ್ಯೂನತೆ ಯಾವುದು, ನಮಗೆ ಎಲ್ಲಕ್ಕಿಂತ ಹೆಚ್ಚು ಆಪ್ತವಾದದ್ದು ಏನು, ಇವೆಲ್ಲವೂ ಅವರಿಗೆ ತಿಳಿದಿರುತ್ತದೆ. ಅಕಸ್ಮಾತ್ ಅವರನ್ನೇ ಗೊತ್ತಿಲ್ಲದೆ ನಾವು ಎದುರು ಹಾಕಿಕೊಂಡರೆ ಅದರಿಂದ ಬೀಳುವ ಏಟು ಆಗುವ ನೋವು ಎರಡು ಕೂಡ ದೊಡ್ಡದಾಗಿರುತ್ತದೆ. ಹಾಗೆಂದು ಜೀವನದಲ್ಲಿ ಯಾರನ್ನು ನಂಬಬಾರದಂತಲ್ಲ. ಆದರೆ ಎಲ್ಲರ ಬಳಿಯೂ ನಮ್ಮ ಆಪ್ತ ಸಮಾಚಾರಗಳನ್ನು ಹಂಚಿಕೊಳ್ಳುವುದು ಸ್ವಲ್ಪ ಕಡಿಮೆ ಮಾಡಬೇಕು. ಯಾರು ಯಾವಾಗ ನಮ್ಮ ವಿರುದ್ಧ ತಿರುಗಿ ಬೀಳುತ್ತಾರೋ ನಮ್ಮ ಅರಿವಿಗೆ ಬರುವುದಿಲ್ಲ. ಅನೇಕ ಬಾರಿ ಅತ್ಯಂತ ಪ್ರಾಣ ಸ್ನೇಹಿತರಾಗಿದ್ದವರೇ ನಂತರ ಜೀವನದಲ್ಲಿ ದೊಡ್ಡ ಶತ್ರುಗಳಾಗಿ ಮಾರ್ಪಡುತ್ತಾರೆ. ಬದುಕಿನಲ್ಲಿ ಯಾವುದೂ ಒಂದೇ ರೀತಿ ನಡೆಯುವುದಿಲ್ಲ. ಸಂಬಂಧಗಳು, ಮನಸ್ಸುಗಳು, ನಡವಳಿಕೆಗಳು ಸದಾ ಬದಲಾಗುತ್ತಲೇ ಹೋಗುತ್ತವೆ. ಆದ್ದರಿಂದ ಎಂದಿಗೂ ನಾವು ನಮ್ಮ ಜೀವನದ ಹಿಡಿತವನ್ನು, ನಿರ್ಧಾರಗಳನ್ನು, ಸವಾಲುಗಳನ್ನು ನಾವೇ ಎದುರಿಸಿ ನಿವಾರಿಸಿಕೊಳ್ಳಬೇಕಾಗುತ್ತದೆ. ಜೀವನದಲ್ಲಿ ಸಹಾಯ ಅಗತ್ಯವಾದರೂ ಆ ಸಹಾಯವನ್ನು ಮಾಡುವವರು ಎಂಥವರು ಎಂಬುದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಮ್ಮನ್ನೇ ನಂಬಿಕೊಂಡು ಕುಟುಂಬವೊಂದು ಬದುಕುತ್ತಿರುವಾಗ ಅವೆಲ್ಲರ ಜಾಗೃತೆ ನಮ್ಮ ಜವಾಬ್ದಾರಿ ಆಗಿರುತ್ತದೆ. ಸುಂದರ ಸುರಕ್ಷಿತವಾದ ಜೀವನ ನಿಮ್ಮದಾಗಲಿ ಎಂದು ಆಶಿಸುವ ನಿಮ್ಮ ಮಿತ್ರ ಮಹೇಶ್.